ಕಾರಣ ಏನಂದರೆ ಈ ಯೋಗ್ಯತೆ ಇಲ್ಲ ಸರ್ಕಾರಗಳು ರೈತರ ಜಮೀನಿಗೆ ನೋಟಿಸ್ ಕೊಟ್ಟು 20 ವರ್ಷ ಆಯಿತು. ನಮ್ಮನ್ನು ಬೀದಿಲಾಟಿ 20 ವರ್ಷ ಆಯಿತು. ಎಲ್ಲ ಸರ್ಕಾರಗಳು ಇದನ್ನು ನಮಗೆ ಮೋಸ ಮಾಡ್ಕೊಂಡೇ ಬಂದಿದೆ. ಏನು BJPಯ ದುರಾಡಳಿತದಿಂದ ಆಯ್ಕೆಯಾದಂಥ ಕಾಂಗ್ರೆಸ್ ಸರ್ಕಾರ ಏನು DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಈ ಯೋಜನೆ ಮಾಡ್ತೀವಂತ ಪಣ ತೊಟ್ಟು ರೈತರಿಗೆ ಪರಿಹಾರ ಕೊಡೋದಕ್ಕೆ ನೀವು ಹಿಂದೆ ಹೊಡಿತಾ ಇದ್ದೀರಾ. ಕಾನೂನನ್ನ ಏನು ನಿಮ್ಮ ಸರ್ಕಾರ ನಿಮ್ಮ ಏನು ಕಾಂಗ್ರೆಸ್ ಸರ್ಕಾರ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ನವರು 2013ರ ಕಾಯ್ದೆ ಭೂಸ್ವಾಧೀನ ಕಾಯ್ದೆ ತಂದಂತಹ ಕಾಯ್ದೆಯನ್ನು ಅಳವಡಿಸ್ಕೊಳ್ಳೋಕ್ಕೆ ನೀವು ಇಷ್ಟು ನಾಟಕ ಆಡ್ತಾ ಇದ್ದೀರಾ. ಇದು ನಿಮಗೆ ಶೋಭೆ ತರೋದಲ್ಲ. ನೀವು ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಶಕ್ತಿಶಾಲಿಗಳಾಗಿರ್ಬೋದು, ಅಧಿಕಾರ ಶಾಶ್ವತ ಅಲ್ಲ. ರೈತರಿಗೆ ನೀವು ಮೋಸ ಮಾಡೋದನ್ನ ನಿಲ್ಲಿಸಬೇಕು. ಮನೆ ಉಪಮುಖ್ಯಮಂತ್ರಿಗಳೇ, ನಾವು ಏನು ರಸ್ತೆಗೆ ಜಮೀನು ಕೊಡ್ತೀವಿ, ಬೆಂಗಳೂರು ಅಭಿವೃದ್ಧಿಗೆ ರಸ್ತೆ ಮಾಡಲಿಕ್ಕೆ ಜಮೀನು ಕೊಡ್ತೀವಿ ಅಂತೇಳಿ ನಾವು ಕೋರ್ಟ್ಗೆ ಕೇಸ್ ಹಾಕಲಿಲ್ಲ ಅಂದ್ಬಿಟ್ಟು ನಮ್ಮನ್ನು ತಂದು ಬೀದಿ ನಿಲ್ಲಿಸ್ತೀರಾ. ನಾವು ಕೋರ್ಟ್ಗೆ ಹೋಗೋದು ದೊಡ್ಡ ವಿಚಾರ ಅಲ್ಲ. ನಮ್ಮ ಬೆಂಗಳೂರು ಅಭಿವೃದ್ಧಿಗೆ ನಾವು ಪೂರ್ವಕವಾಗಿ ನಾವು ವರ್ತಿಸ್ತಾ ಇದ್ದರೆ ನಮ್ಮನ್ನು ಇಲ್ಲಿ ಚಳುವಳಿ ಮೂಲಕ ಸರ್ಕಾರ ನಿಮ್ಮನ್ನಂತೂ ಮಾತಾಡ್ಸೋಕ್ಕೆ ಆಗಲ್ಲ. ಏನು ಉಪಮುಖ್ಯಮಂತ್ರಿಗಳಂತೂ ನಮಗೆ ಪ್ರಯತ್ನ ಪಟ್ಟು ಸುಸ್ತಾಗೋಯ್ತು. ಯಾರ ಮೂಲಕ ಮಾತಾಡಿಸ್ಬೇಕು ಅಂದರೆ ನಿಮ್ಮ ಜೊತೆ ನಮ್ಗೆ ಮಾತುಕತೆಗೆ ಸಾಧ್ಯನೇ ಇಲ್ಲ. ಚಳುವಳಿ ಮೂಲಕ ನಾವು ಸರ್ಕಾರದ ಜೊತೆ ಮಾತಾಡೋಣ ಅಂದರೆ ಪೊಲೀಸ್ನ ಬಿಟ್ಬಿಟ್ಟು ನಮಗೆ ಈ ದೌರ್ಜನ್ಯ ಮಾಡ್ತಾಯಿದ್ದೀರಾ. ಇದು ನಿಮಗೆ ಶೋಭೆ ತರೋ ಕೆಲಸ ಅಲ್ಲ. ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ ನಿಮಗೆ ಚಾನ್ಸೇ ಇಲ್ಲ. ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಸುತ್ತಮುತ್ತ ಏನು ಪೆರಿಫೆರಲ್ ರಿಂಗ್ ರೋಡು ಪಾರ್ಟ್ 1 ಪಾರ್ಟ್ 2 ಅಂತ ನೀವೇನೇನೋ ತಂತ್ರಗಳು ಮಾಡ್ತಾಯಿದ್ದೀರಾ. ಇದು ಯಾವುದು ಸಾಧ್ಯ ಅಲ್ಲ. ನಾವು ಕೋರ್ಟ್ಗೆ ಇದುವರೆಗೂ ಹೋಗಲಿಲ್ಲ. ಇನ್ಮೇಲೆ ಕೋರ್ಟ್ಗೆ ಹೋಗುವಂಥ ತೀರ್ಮಾನವನ್ನು ನೀವೇ ಕೊಡ್ತಾ ಇದ್ದೀರಾ. ನಾವು ನ್ಯಾಯಾಲಯದಲ್ಲಿ ನಾವು ಇದನ್ನು ಓಡಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಸರ್, ಕಳೆದ 20 ವರ್ಷಗಳಲ್ಲಿ BDA ಜೊತೆಗೆ ಆಯಾ ಸರ್ಕಾರಗಳು ಕಡಿಮೆ ಅಂದರೆ 100ಕ್ಕೂ ಹೆಚ್ಚಿನ ಸಭೆಗಳನ್ನು ಮಾಡಿದ್ದಾರೆ, ಸಂಧಾನ ಸಭೆ ಮಾಡಿದ್ದಾರೆ. ಯಾವುದು ಕೂಡ ಸಕ್ಸಸ್ ಆಗ್ತಿಲ್ಲ? ನೋಡಿ, ಇದೇ ಸರ್ಕಾರದ ವೈಫಲ್ಯ. 2005ನೇ ಇಸ್ವಿಲಿ 1,000 ಕೋಟಿ ರೂಪಾಯಿದ್ದು ಬಜೆಟ್, ಈ ರಸ್ತೆ ಬಜೆಟ್ಟು ಇವತ್ತು ಅವ್ರು ಹೇಳ್ತಾ ಇದ್ದಾರೆ 30,000 ಕೋಟಿ ಅಂತ. ಈ 30,000 ಕೋಟಿ ಇವತ್ತದಲ್ಲ. ದಯವಿಟ್ಟು ಆಲೋಚನೆ ಮಾಡಬೇಕು, ಸ್ವಲ್ಪ ಪರಿಶೀಲನೆ ಮಾಡಬೇಕು. ಇದು BJP ಸರ್ಕಾರ ಇನ್ನೇನು ಮುಗಿಯೋ ಹಂತದಲ್ಲಿ 2022ನೇ ಇಸ್ವಿನಲ್ಲಿ ಲೆಕ್ಕ ಹಾಕಿರ್ತಕ್ಕಂಥ ಅಮೌಂಟ್ 27,000 ಕೋಟಿ. 2019ರಲ್ಲಿ ನಿಮ್ಮ ಗಮನ ಇರ್ತಿದೆ, ಮಾಧ್ಯಮದವ್ರ ಹತ್ರ ರೆಕಾರ್ಡ್ ಇರ್ತಿದೆ. 2019ರಲ್ಲಿ ಬಜೆಟ್ ಮೀಟಿಂಗ್ಗೆ ಏನು 11,000 ಕೋಟಿ ರೂಪಾಯಿ ಬಜೆಟ್ನ ತೊಗೊಂಡೋಗಿ ಕೊಡೋಂಥವ್ರು ಇದ್ರಿ ರೈತರು. ನಾವು ಕೂಡ ಸಂಘಟನೆ ಮೂಲಕ, ರೈತ ಚಳವಳಿ ಮೂಲಕ ಒಂದು ಲೆಕ್ಕ ಕೊಟ್ಟಿದ್ವಿ ಸರ್ಕಾರಕ್ಕೆ. ಆ 11,000 ಕೋಟಿ ರೂಪಾಯಿ ನಾವು ಒಪ್ಕೊಳ್ಳೋಂಥ ತೀರ್ಮಾನ ಒಂದು ದಿವಸ ಇತ್ತು. ಯಾವತ್ತು? 2019ನೇ ಇಸ್ವಿನಲ್ಲಿ ಮಾರ್ಚ್ ಬಜೆಟ್ ಅಧಿವೇಶನ. ಇಲ್ಲೇನು ಪ್ರಕಾಶ್ ಅವರು ಕಮಿಷನರ್ ಆಗಿದ್ದರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಹೆಚ್ಚು ಕಡಿಮೆ 11,000 ಕೋಟಿ ರೂಪಾಯಿ ಇದ್ದಿದ್ದು ಪ್ರಾಜೆಕ್ಟ್ನ ನೀವು ಹೇಳ್ತಾ ಇದ್ದೀರಾ ಈಗ 27,000 ಕೋಟಿ ಅಂತ. 27,000 ಕೋಟಿ ಲೆಕ್ಕ ಹಾಕಿರೋದು 3 ವರ್ಷ ಮುಂಚೆ. ಇವಾಗ ನೀವು ಪರಿಹಾರ ಕೊಟ್ಟರೆ 2013ರ ಕಾಯ್ದೆ ಹಂಗೆ ಪರಿಹಾರ ಕೊಟ್ಟರೆ 1 ಲಕ್ಷ ಕೋಟಿ ಬೇಕು. ಏನು ಉಪಮುಖ್ಯಮಂತ್ರಿಯವರೇ, 1 ಲಕ್ಷ ಕೋಟಿ ನೀವು ಧನ ಪರಿಹಾರ ಕೊಟ್ಬಿಟ್ಟೆ ನೀವು ಪ್ರಾಜೆಕ್ಟ್ ಮಾಡಬೇಕು. ಏನು ನಾವೇನು ಇದು ಹಳೆ ಕಾಲ ಅಲ್ಲ. ನಮ್ಮ ಹೋಗಲಿ ಪಾಪ ಅಂತ ರಸ್ತೆಗೆ ಜಮೀನು ಧಾರಾಳ ಬಿಟ್ಕೊಳ್ಳೋಕ್ಕೆ ಒಂದು ಕಾಲದಲ್ಲಿ ಎಲ್ಲ ಪುಕ್ಷಟೆ ಕೊಡ್ತಾಯಿದ್ರು. ನಿಮಗೆ ಹಿರಿಯರು ಊರಲ್ಲಿ ಅನುಕೂಲ ಮಾಡಲಿಕ್ಕೆ ರಸ್ತೆಗೆ ಬಿಟ್ಕೊಡ್ತಾಯಿದ್ರು, ಸಾರ್ವಜನಿಕರಿಗೆ ಜಮೀನು ಕೊಡ್ತಾಯಿದ್ರು. ಇವತ್ತು ಕಾನೂನು ಬಂದಿದೆ, ಕಾನೂನು ಪಾಲಿಸಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಸರ್, 2005ರಲ್ಲಿ BDA ಸರ್ಕಾರ ನೋಟಿಫಿಕೇಶನ್ ಮಾಡಿದ ನಂತರ ನಿಮ್ಮ ಜಮೀನುಗಳ ಮೇಲೆ ನಿಮ್ಮ ಯಾವುದೇ ರೈಟ್ಸ್ ಇಲ್ಲ, ಜೊತೆಗೆ 20 ವರ್ಷದಿಂದ ಭೂ ಪರಿಹಾರ ಕೂಡ ಇಲ್ಲ. ಈಗ ರೈತರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಈಗ ಅದರಿಂದನೇ ನಾವು ಈ ಬೀದಿಲಿ ಬಂದು ಹೋರಾಟ ಮಾಡುವಂಥ ಪ್ರಮೇಯ ಸೃಷ್ಟಿಯಾಗಿದೆ. ಇದನ್ನು ನಾವು ಹೇಳಿ ನಮಗೆ ಬೇಜಾರಾಗಿ ಸಾಕಾಗ್ಬಿಟ್ಟಿದ್ದೀವಿ. ಏನು ನಮಗೆ ಬೇರೆ ಅಭಿವೃದ್ಧಿ ಕಾರ್ಯವನ್ನು ಮಾಡಿಸ್ಕೊಳ್ಳೋದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಆ ಕಾರಣಕ್ಕೆ ನಾವು ಚಳುವಳಿ ಮಾರ್ಗ ಹಿಡ್ತಿದ್ದೀವಿ. ಇವತ್ತು ಘೋಷಣೆ ಮಾಡ್ತಾಯಿದ್ದೀವಿ, ನಾವು ರೈತ ಚಳುವಳಿಯನ್ನು ರಾಜ್ಯಾದ್ಯಂತ ಸಂಘಟನೆ ಮಾಡಿ ಏನು ಪೆರಿಫೆರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಒಂದು ರಾಜ್ಯ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡು ನಾವು ಅತಿ ಶೀಘ್ರದಲ್ಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ.